ಮೊದಲ ಬಾರಿ ಮತದಾನ ಮಾಡಿ ಯುವತಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಶಿಗ್ಗಾವಿ ಪಟ್ಟಣದ ಮತಗಟ್ಟೆ ಸಂಖ್ಯೆ 99ರಲ್ಲಿ ವೋಟಿಂಗ್ ಅನ್ನು ಮಾಡಿದ್ದಾರೆ. ತಂದೆ ತಾಯಿ ಜೊತೆಗೆ ಆಗಮಿಸಿ ಜಾಹ್ನವಿ ಕಾಮನಹಳ್ಳಿ ಮತದಾನ ಮಾಡಿದ್ದಾರೆ. ಯುವ ಮತದಾರರು ಮನೆಯಲ್ಲಿ ಕುಳಿತುಕೊಳ್ಳದೆ ಮತದಾನ ಮಾಡಬೇಕು. ನಾವು ಪಕ್ಷ ನೋಡಿ ಮತದಾನ ಮಾಡಬಾರದು, ಅಭಿವೃದ್ಧಿ ಮಾಡುವಂತ ವ್ಯಕ್ತಿಗೆ ಮತ ಹಾಕಬೇಕು ಅಂತ ಜಾಹ್ನವಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮೊದಲ ಬಾರಿಗೆ ವೋಟ್ ಹಾಕಿದಂತ ಜಾಹ್ನವಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಶಿಗ್ಗಾವಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮೊದಲನೇ ಹಕ್ಕನ್ನು ಚಲಾಯಿಸಲಿಕ್ಕೆ ಇವತ್ತು ಓರ್ವ ಜಾಹ್ನವಿ ಅನ್ನುವ ಯುವತಿ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮತಗಟ್ಟೆಗೆ ತಂದೆ ತಾಯಿ ಜೊತೆ ಬಂದಿದ್ದಾರೆ. ಆ ಯುವತಿ ನಮ್ಮ ಜೊತೆ ಅವರನ್ನು ಮಾತಾಡ್ತೀನಿ. ಅಮ್ಮ, ಮೊದಲ ಬಾರಿಗೆ ತಮ್ಮ ಮತದಾನ ಇವತ್ತು ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಟೈಮ್ ವೋಟ್ ಮಾಡಿದ್ದು ಖುಷಿ ಅನಿಸ್ತಾ ಇದೆ. ತುಂಬ ಜನ ಬಂದಿದ್ದಾರೆ, ವಯಸ್ಸಾದವರು, ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಹೀಗೆ ಮುಂದ್ಗಡೆ ಎಲ್ಲ ಬರಬೇಕು, ವೋಟ್ ಮಾಡಬೇಕು, ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಖುಷಿ ಆಯಿತು. ಎಲ್ಲ ತುಂಬ ಜನ ಬಂದಿದ್ದಾರಲ್ಲ, ನೋಡಿ ಖುಷಿ ಆಯಿತು. ಇವತ್ತು ಮೊದಲನೇ ಹಕ್ಕು ತಮ್ಮದು. ಯಾರಿಗೆ ಮತ ತಮ್ಮದು ಅಂದರೆ ಯಾರಿಗೆ ಅಂತಾರೆ? ಅಭಿವೃದ್ಧಿಗೋ ಅಥವಾ ಮಾತನಾಡೋರಿಗೋ ಯಾವ ರೀತಿ ಅಂತ? ಅಂದರೆ ಮುಂದೆ ಇಲ್ಲಿ ಕಾಲೇಜಸ್ ಎಲ್ಲ ಸ್ವಲ್ಪ ಕಡಿಮೆಗಳಿದೆ. ಸೊ ಆ ಥರ ಮುಂದೆ ನಮಗೆ ಅಂದರೆ ಓದೋರಿಗೆ ಹೆಲ್ಪ್ ಆಗೋ ಥರ ಯಾರು ಮಾಡ್ತಾರೋ ಅವ್ರಿಗೆ ವೋಟ್ ಹಾಕಬೇಕು ಅಂತ ಕೇಳ್ತೀನಿ. ಸೊ ಹೆಲ್ಪ್ ಆಗಬೇಕು. ತುಂಬ ಬೇರೆ ಬೇರೆ ಊರಿಗೆಲ್ಲ ಹೋಗಿ ಓದೋರು ಇರ್ತಾರೆ. ಸೊ ಅವರಿಗೆ ಇಲ್ಲೇ ಹೆಲ್ಪ್ ಆಗೋ ಥರ ಅಭಿವೃದ್ಧಿ ಮಾಡಿದರೆ ನಮಗೂ ಒಳ್ಳೆಯದು, ಸ್ಟೂಡೆಂಟ್ಸ್ಗೆ, ಯಂಗ್ಸ್ಟರ್ಸ್ಗೆ ಅಂತ ನಾನು. ಪಕ್ಷ ನೋಡಿ ಮತ ಹಾಕಬೇಕಾ, ಅಭಿವೃದ್ಧಿ ನೋಡಿ ಮತ ಹಾಕಬೇಕಾ, ಎಂಥವ್ರಿಗೆ ಮತ ಹಾಕಬೇಕು ನಾವು ಇವತ್ತು? ಅಭಿವೃದ್ಧಿ ನೋಡಿ ಮತ ಹಾಕಬೇಕು, ಪಕ್ಷ ನೋಡಿ ಹಾಕಬಾರ್ದು. ಯಾಕಂದರೆ ಇವತ್ತಿರೋರು ನಾಳೆ ಒಂಥರ ಬೇರೆ ಥರ ಇರ್ತಾರೆ. ಸೊ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ವೋಟ್ ಹಾಕಬೇಕು ಅಂತ ಕೇಳ್ತೀನಿ. ಈಗ ಎಷ್ಟೋ ಜನ ಯುವ ಮತದಾರರಿದ್ದರು ಮತವನ್ನು ಹಾಕ್ಲಿಕ್ಕೆ ವಂಚಿತರಾಗ್ತಾರೆ. ತಮ್ಮ ಮತನ ಹಕ್ಕಿರುತ್ತೆ, ಮನೆಯಲ್ಲೇ ಕುಳಿತುಕೊಳ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ? ನಾನು ಇಲ್ಲಿರೋಳಲ್ಲ, ಓದೋಕ್ಕೆ ಬೇರೆ ಡಿಸ್ಟಿಕಲ್ಲಿ ಇರೋಳು. ನನ್ನ ಹಕ್ಕನ್ನು ನಾನು ಚಲಾಯಿಸಕ್ಕೆ ಬಂದಿದ್ದೀನಿ. ಸೊ ನಾನು ಶಿವಮೊಗ್ಗ ಡಿಸ್ಟಿಕ್ ಸಾಗರದಿಂದ ಬಂದಿದ್ದೀನಿ. ಸೊ ಅದೇ ಥರ ನೀವು ಹತ್ತಿರದಲ್ಲೇ ಇದ್ದು ಬರಲಿಲ್ಲ ಅಂದರೆ ನಿಮಗೆ ಅವಕಾಶ ಸಿಗೋದೇ ಒಂದು. ನಿಮ್ಮ ಹಕ್ಕನ್ನು ಚಲಾಯಿಸಕ್ಕೆ ಸಿಗೋದು ಇದೊಂದೇ ಅವಕಾಶ. ಉಳಿದ ಟೈಮಲ್ಲೆಲ್ಲ ಗೌರ್ಮೆಂಟೇ ನಿಮ್ಮ ಮೇಲೆ ಹಕ್ಕು ಚಲಾಯಿಸುತ್ತೆ. ಸೊ ನಿಮ್ಮದು ಈ ಹಕ್ಕನ್ನು ನೀವು ಬಿಟ್ಕೊಟ್ರೆ ನಿಮ್ಮ ಕೈಯಾರೆ ನೀವು ಫ್ಯೂಚರ್ನ ಹಾಳು ಮಾಡ್ಕೊಂಡಂಗೆ. ನಿಮ್ಗೆ ಏನು ಬೇಕೋ ನೀವು ಅದನ್ನು ಕೇಳ್ಕೊಳ್ಳಿ. ನಿಮ್ಗೆ ಹಕ್ಕು ಹಾಕಿದರೆ ನಿಮಗೆ ಏನು ಬೇಕು ಅನ್ನೋ ಕೇಳೋ ಹಕ್ಕಿರುತ್ತೆ. ಸೊ ನೀವು ಹಕ್ಕನ್ನು ಬಂದು ಚಲಾಯಿಸಬೇಕು ಅಂತ ಹಾಕಬೇಕು ಅಂತ ಕೇಳ್ತೀನಿ. ಹಾಕಲೇಬೇಕು. ಇವತ್ತು ನನ್ನ ಹಕ್ಕನ್ನು ಇಲ್ಲಿ ವ್ಯಕ್ತಿ ಅಥವಾ ಇಲ್ಲಿ ಅಂತಾರೆ ಪಕ್ಷ ನೋಡಿ ನಾನು ಮತವನ್ನು ಹಾಕಿಲ್ಲ. ನಾನು ಅಭಿವೃದ್ಧಿ, ಯಾರು ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡುವಂಥ ಹಕ್ಕು ಇವತ್ತು ನನಗೆ ಮೊದಲ ಬಾರಿಗೆ ಬಂದಿದೆ. ಹೀಗಾಗಿ ನಾನು ಇದೇ ಊರೊಳಾದರೂ ಸಹಿತ ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸಕ್ಕೆ ಇದ್ದೀನಿ. ಮೊದಲನೇ ಬಾರಿಗೆ ನನಗೆ ಮತನ್ನು ಹಕ್ಕು ಸಿಕ್ಕಿದ್ರಿಂದ ಇವತ್ತು ಕುಟುಂಬದ ಜೊತೆ ಬಂದು ನಾನು ಹಕ್ಕನ್ನು ಚಲಾಯಿಸ್ತೇನೆ. ಅದು ಜಾಹ್ನವಿಯ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲ್ರಪ್ಪ, TV5 ಶಿಗ್ಗಾವಿ.